ಪ್ರತಿಯೊಂದು ಆಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಮನುಷ್ಯ ಯಾವುದನ್ನು ಮಾಡ್ತಾ ಇಲ್ಲ. ತನಗೆ ಸ್ವಾರ್ಥಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆಯಾ, ಮಾಡ್ತಾನೆ. ಆಗಲ್ವಾ, ಬಿಟ್ಬಿಡ್ತಾನೆ. ನಮ್ಮದು ನರಕ ಇಲ್ಲೇ ಇದೆ, ನಮ್ಮ ಸ್ವರ್ಗ ನಮ್ಮ ನಡವಳಿಕೆಯಲ್ಲಿದೆ, ನಮ್ಮ ನರಕ ನಮ್ಮ ನಡವಳಿಕೆ. ಹಿಪ್ನೋಟೈಸ್ ಮಾಡಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಏನಾಗಿದ್ರಿ ಅಂತೆಲ್ಲ ಹೇಳಿಸ್ತಾರಲ್ಲ. 100% ಬೋಗಸ್. ಚಾಲೆಂಜ್ ಮಾಡ್ತೀನಿ. ನಿಜವಾಗ್ಲೂ ನಿಮ್ಗೆ ಆತ್ಮಗಳೊಂದಿಗೆ ಮಾತಾಡ್ತೀನಿ, ಸಂಭಾಷಣೆ ಮಾಡ್ತೀನಿ. ನಾನು ಬರೆಸ್ತೀನಿ ಅನ್ನೋದಾದರೆ ಒಂದೇ ಒಂದು 12 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಒಂದು ಕೇಸ್, ಸೌಜನ್ಯ ಕೇಸ್, ಅವಳ ಆತ್ಮನ ಬರ್ಸ್ಬಿಟ್ಟು ಹಿಂಗೆ ಆಯಿತು, ಇಂತಿಂತಾರೆ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಆತ್ಮ ಬರ್ಸಿ ಹೇಳಿಸ್ಬಿಟ್ರೆ ನಿಮಗೆ ಶರಣ ಆಗ್ಬಿಡ್ತೀನಿ. ಕೋಟಿಗಟ್ಟಲೆ ಜನ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗಿ, ದೈಹಿಕ ದೌರ್ಬಲ್ಯಕ್ಕೆ ಒಳಗೆ ಅವ್ರು ಸತ್ತಿರೋರೆಲ್ಲರೂ ಕೂಡ ಆತ್ಮಗಳಾಗಿ ಬರ್ಸ್ಬಿಟ್ಟಿದ್ರೆ ಇವತ್ತು ಪೊಲೀಸ್ ಹಾಕಬೇಕಾಗಿತ್ತು ವೈದ್ಯ. ನನ್ನ ಪ್ರಕಾರ ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡೋಣ. ಜ್ಯೋತಿಷಿ ಇದ್ದಾರಲ್ಲ 99 ಜನ ಬೋಗಸ್. ಬಸವಣ್ಣನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಸವಣ್ಣನ ಫೋಟೋ ಇಟ್ಕೊಂಡು ಮಾಡಬಾರ್ದು. ಮತ್ತೆ ನನಗೆ ಹೇಳಿದ್ರು, ಹುಲಿಕಲ್ಲವರೇ, ನಿಜವಾದ ನಮ್ಮ ಸಮಾಜದ ನಮ್ಮ ಧರ್ಮದ ಕೊಳೆಯನ್ನು ತೊಳಿತಾರ ನೀವೇ, ನಾವು ಕಾವಿ ಬಟ್ಟೆ ಹಾಕೊಂಡು ತೊಳಿಯೋಕ್ಕಾಗಿಲ್ಲಪ್ಪ ಅಂತಾರೆ. ಅಪಪ್ರಚಾರ ಮಾಡಿಕೊಂಡು ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹುಣಸೆ ಮರದ ಕೆಳಗಡೆ ಹೋಗಿದ್ರೆ ದೆವ್ವ ಇದೆ. ಸರ್, ಕೆಲವು ಧರ್ಮಗಳಲ್ಲಿ ಒಂದಿಷ್ಟು ವೈದಿಕ ಆಚರಣೆಗಳು ಅನ್ನುವಂಥದ್ದಿದೆ. ವೈದಿಕ ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ, ಅದು ಅವರ ಸಮಾಧಾನಕ್ಕೆ, ಆ್ಯಸ್ ಯು ಸೆಡ್. ಆದರೆ ಅದರ ಹಿಂದೆ ಕೂಡ ವೈಜ್ಞಾನಿಕ ಹಿನ್ನೆಲೆ ಅನ್ನುವಂಥದ್ದು ಇದೆ. ಆದರೆ ಇವತ್ತಿನ ದಿನಗಳಲ್ಲಿ ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ, ಆ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ. ಆ ಥರದ ಆಚರಣೆಗಳನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಾ? ನೀವು ಯಾವುದೇ, ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ, ಅಂದರೆ ಇನ್ನೂ ಕ್ಲಾರಿಫೈ ಆಗಿ ಗೊತ್ತಾಗ್ಬಿಡುತ್ತೆ. ಪ್ರತಿನಿತ್ಯ ನಮ್ಮ ಹಿಂದೂ ಸ್ತ್ರೀಯರು ಬೆಳಗಿನ ಜಾವ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕ್ತಾರೆ. ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕೋದ್ರಿಂದ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಬಿಕಾಸ್ 24/7 ಆಕ್ಸಿಜನ್ ಕೊಡ್ತಕ್ಕಂಥ ಗಿಡ, ಬೆಳಗ್ಗೆ ಎದ್ದು ಫ್ರೆಶ್ ಏರನ್ನು ತೆಗೆದುಕೊಂಡಾಗ ಯಾವುದೇ ಅಸ್ತಮ ಕಾಯಿಲೆಗಳು ಬರೋದಿಲ್ಲ ಅಂತ. ಸೊ ಈ ತರಹದ ಒಂದಿಷ್ಟು ವೈಜ್ಞಾನಿಕ ಹಿನ್ನೆಲೆಗಳಿದೆ. ಇದನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಾ? ನೋಡಿ, ಪ್ರಾಕ್ಟೀಸ್ಗಳನ್ನು, ಪ್ರತಿಯೊಂದು ಆಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಮನುಷ್ಯ ಯಾವುದನ್ನು ಮಾಡ್ತಾ ಇಲ್ಲ. ತನಗೆ ಸ್ವಾರ್ಥಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆಯಾ, ಮಾಡ್ತಾನೆ. ಆಗಲ್ವಾ, ಬಿಟ್ಬಿಡ್ತಾನೆ. ಎಕ್ಸಾಂಪಲ್ ನೀವೇ ಹೇಳಿದ್ರಿ, ತುಳಸಿ ಗಿಡವನ್ನು ನಾವು ಸುತ್ತಾಕಬೇಕು. ತುಳಸಿ ಎಲೆ ಅದು ಒಂದು ಔಷಧಿ ಗಿಡ. ಎಸ್, ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತೇವೆ, ಔಷಧಿ ಗಿಡ. ನಾವು ಬೆಳಗ್ಗೆ ತಿಂದಾಗ ನಮ್ಮ ಬಾಯಿ ಸ್ಮೆಲ್ ಹೋಗುತ್ತೆ, ಆ ನೀರು ಕುಡೀರಿ. ಎಸ್, ನಾನು ಆಗಲೇ ಹೇಳಿದೆ, ಕಾರ್ಯಕಾರಣ ಸಂಬಂಧವಿಲ್ಲದೆ ಅವ್ರು ಏನು ಮಾಡ್ತಾರೆ ಅಂದರೆ, ಎಕ್ಸಾಂಪಲ್ ನಿಮಗೆ ಕೊಡೋದು ಏನು ಅಂದರೆ, ಈಗ ಹುಣಸೆ ಮರದ ಕೆಳಗಡೆ ಹೋಗಿದ್ರೆ ದೆವ್ವ ಇದೆ. ನಾವು ಈಗ ಸೈನ್ಸ್ ಏನು ಹೇಳ್ತಾ ಇದ್ವಿ, ಹುಣಸೆ ಮರದ ಎಲೆಗಳು ಚಿಕ್ಕದಾಗಿರ್ತವೆ, ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತೆ, CO2 ಜಾಸ್ತಿ ಬಿಡುಗಡೆ ಆಗುತ್ತೆ. ನಾವು ಅದನ್ನು ಕುಡಿದಾಗ ಬಾಡಿ ಲ್ಯಾಂಗ್ವೇಜ್ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಏನೇನೋ ವ್ಯತ್ಯಾಸ ಆಗುತ್ತೆ. ನಾವು ಅದನ್ನು ಅವರು ಆಗಿನ ಕಾಲದಲ್ಲಿ ದೆವ್ವ ಅಂತ ಅಂದರು. ಇವತ್ತು ಅದಕ್ಕೆ ವಿಶ್ಲೇಷಣೆ ಕೊಟ್ಟಿದ್ದೀವಿ. ಹಳ್ಳಿ ಮರ ಪ್ರತಿ ಹಳ್ಳಿನಲ್ಲಿ ಹಳ್ಳಿ ಮರ ಸಾಕ್ತಿದ್ವಿ. ಯಾಕೆಂದರೆ ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗ್ತಿತ್ತು. ಔದುಂಬರ ಮರ ಪೂಜೆ ಮಾಡ್ತಿದ್ವಿ, ಯಾಕೆಂದರೆ ಅದು ತಾನು ತನ್ನ ಸುತ್ತ ಇರುವಂಥ ಎಲ್ಲ ವಾತಾವರಣ ತಂಪಾಗಿಟ್ಕೊಡ್ತಿತ್ತು. ಪ್ರತಿಯೊಂದಕ್ಕೂ ಕೂಡ ಪ್ರಕೃತಿಯಲ್ಲಿ ತನ್ನದೇ ಆದ ಅಸ್ತಿತ್ವ ರೂಪಿಸ್ಕೊಳ್ಳುವಂಥ ಸಂಬಂಧಗಳು ಮತ್ತು ಆಚರಣೆಗಳಿದೆಯಲ್ಲ, ಖಂಡಿತ ಅದಕ್ಕೆ ನಾವು ಹ್ಯಾಂಡ್ಸಪ್ ಮಾಡೋಣ. ಅದರಿಂದ ಯಾರಿಗಾರ ನೋವಾಗುತ್ತೆ ಅನ್ನೋದಾದರೆ ಅದರ ಮೂಲ ಹುಡುಕನ. ಯಾಕೆಂದರೆ ಆಧ್ಯಾತ್ಮಿಕತೆ, ಪೂಜೆ, ಪುನಸ್ಕಾರ ಇವೆಲ್ಲವೂ ಕೂಡ ಬಂದಿದ್ದೆ. ಅದು ಇಲ್ದಿದ್ರೆ ಇಡೀ ಒಡಿಕೊಲ್ಲೋ ಸಂಸ್ಕೃತಿ ಬರ್ತಿತ್ತೇನೋ. ಈ ಒಂದು ಕೂತ್ಕೊಳ್ಳಿಕ್ಕೆ, ಊರ ಮುಂದೆ ಕೂತ್ಕೊಳ್ಳಿಕ್ಕೆ ಒಂದು ಸ್ಥಳ ಮಾಡಿದ್ವಿ, ಅದನ್ನು ದೇವಸ್ಥಾನ ಅಂದ್ವಿ.
ಬೆಳಗಿನ ಸಾಯಂಕಾಲ ತನಕ ದುಡ್ಕೊಂಡು ಬರ್ತಾನೆ ಮನುಷ್ಯ. ಸಂಜೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಭಜನೆ ಮಾಡ್ತಾರೆ, ಏನೋ ಮಾಡ್ತಾರೆ. ಆಮೇಲೆ ಸಮಸ್ಯೆ ಬಗೆಹರಿಕಾಗಲಿ, ಇಲ್ಲೊಬ್ಬ ದೇವರಿದ್ದಾನೆ, ಅವನ ಮುಂದೆ ಸತ್ಯ ಹೇಳು, ಇಲ್ಲೊಬ್ಬ ದೇವರಿದ್ದಾನೆ, ಇಲ್ಲೊಂದು ಪ್ರಮಾಣ ಮಾಡು. ಕಾಣದ ಒಂದು ಶಕ್ತಿಯನ್ನು ಮುಂದೆ ಇಟ್ಕೊಂಡ್ವಿ. ಆಗ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಏನೋ ಅವನು ಪಾಪ ಪ್ರಜ್ಞೆ ಕಾಡುತ್ತೆ, ಇಲ್ಲ, ಆ ಪಾಪ ಸುಳ್ಳು ಪ್ರಜ್ಞೆ ಹೇಳ್ಬಾರ್ದು. ಕಾಡುತ್ತೆ, ಸುಳ್ಳು ಹೇಳ್ಬಾರ್ದು ಅಂತ. ಅಲ್ಲಿ ಬದಲಾವಣೆ ಆಗಿದೆನಲ್ಲ ಮಾಡಿ. ಈಗಲೂ ನಾವು ಎಷ್ಟೊಂದು ಸುಳ್ಳು ಹೇಳ್ತೀವಿ. ನೀನು ದೊಡ್ಡ ತಪ್ಪು ಮಾಡಿದ್ರೆ, ಜೀವನದಲ್ಲಿ ಕೊಲೆ ಸುಲಿಗೆ ಅದೆಲ್ಲ ಮಾಡಿದ್ರೆ ಯಮ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ನರಕ ಲೋಕ ಇದೆ, ಅಲ್ಲಿ ಕಬ್ಬಣದ ಕಾಗೆಯಲ್ಲಿ ನೀನು ಕುಕ್ಕಿಸ್ಬಿಡ್ತಾನೆ, ಗರ್ಗಸ್ಥಲ್ಲಿ ಕುಯಿಸ್ಬಿಡ್ತಾನೆ. ಯಾಕೆ ಕುಟ್ಟಾಕಿದ್ರಿ ಇದು? ನೀನೇನೂ ತಪ್ಪು ಮಾಡಬೇಡ ಅಂತ ಹೇಳಿ ಅವನ ಬದಲಾವಣೆ, ಮನಸ್ಸಿನ ಬದಲಾವಣೆ ಮಾಡಿ ವಿಕೃತ ಮನಸ್ಸಿನ ಸುಕೃತ ಮನಸ್ಸಿಗೆ ಬಾ ಅಂತ ಹೇಳಿದರು. ಹಾಗಾದ್ರೆ ಯಮಲೋಕ ಎಲ್ಲಿದೆ? ಅಲ್ಲಿ ಕಬ್ಬಣ ಹೆಂಗೆ ಸಿಕ್ತು? ಭೂಮಿಲಿ ಸಿಗ್ದ ಕಬ್ಬಣ ಅಲ್ಲಿ ಹೆಂಗೆ ಸಿಕ್ತು? ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಕಣ್ಣು ಎಲ್ಲಿರುತ್ತೆ ಯಮನಿಗೆ? ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿದೆಯಲ್ಲ, ಕೊಳ್ತೋಗ್ಬಿಟ್ಟಿದೆಯಲ್ಲ, ಸುಟ್ಬಿಟ್ಟಿದ್ದೀವಲ್ಲ. ಯಮನಿಗೆ ಎಲ್ಲಿ ಕಣ್ಣು ಸಿಗುತ್ತೆ? ಯಮನಿಗೆ ಎಲ್ಲಿ ದೇಹ ಸಿಗುತ್ತೆ ಗರಗಸ್ತಲ್ಲಿ ಕುಯ್ಯಕ್ಕೆ? ಯಮನಿಗೆ ಎಲ್ಲಿ ಕುದಿ ಎಣ್ಣೆಲ್ಲಿ ಕೈ ಅಲ್ಲ, ಕುದಿ ಎಣ್ಣೆಲ್ಲಿ ಸುಡೋಕೆ ಎಲ್ಲಿರುತ್ತೆ? ಕುದಿ ಎಣ್ಣೆಯಲ್ಲಿ ಇರುತ್ತೆ ಅವನಿಗೆ. ಅಂದ್ರೆ ಈ ಲೋಕವನ್ನ ಹೊರತುಪಡಿಸಿ ಮತ್ತೊಂದು ಬೇರೆ ಲೋಕ ಇಲ್ಲ ಅಂತೀರಾ? ಇಲ್ಲೇ ಇದೆ, ಇಲ್ಲೇ ಇದೆ ಸ್ವರ್ಗ, ಇಲ್ಲೇ ಇದೆ ನರಕ. ನೀವು ಒಂದು ಸೆಕೆಂಡ್ ಅರಮನೆ ಒಳಗಡೆ ಹೋಗಿ, ಸ್ವರ್ಗ ಇಲ್ಲೇ. ಕಿದ್ವಾಯ್ಗೆ ಹೋಗಿ, ನಿಮಾನ್ಸ್ಗೆ ಹೋಗಿ, ನರಕ ನರಕ ಬೇರೇನಿಲ್ಲ. ಅಲ್ಲ, ಎಲ್ಲಾ ಲೋಕದಲ್ಲಿಯೂ ಸ್ವರ್ಗ ನರಕಗಳ ಇಲ್ಲೇ concept ಇದೆ ಇದೆ. ಅಂತ ಹೇಳಿದ್ದಾರೆ. ಇಲ್ಲೇ ನಾಟ್ ಓನ್ಲಿ ಇನ್ ಭೂಲೋಕ, ಬೇರೆ ಲೋಕದಲ್ಲಿಯೂ ಕೂಡ ಸ್ವರ್ಗ ನರಕಗಳ ದರ್ಶನ ಇದೆ ಅಂತ ಹೇಳಿ ಅಲ್ಲೇ ಇದೆ. ಅಲ್ಲೂ ಇದೆ. ನಮ್ಮದು ಬೇರೆ ಲೋಕದಲ್ಲಿ ಇಲ್ಲ. ನಮ್ಮದು ನರಕ ಇಲ್ಲೇ ಇದೆ. ನಮ್ಮ ಸ್ವರ್ಗ ನಮ್ಮ ನಡವಳಿಕೆಯಲ್ಲಿದೆ, ನಮ್ಮ ನರಕ ನಮ್ಮ ನಡವಳಿಕೆಯಲ್ಲಿದೆ. ಅಂದ್ರೆ ಆಫ್ಟರ್ ದ ಡೆತ್ ಈ ದೇಹದಿಂದ ಈ ಒಳಗಿರ್ತಕ್ಕಂಥ ಒಂದು ಚೈತನ್ಯ ಅಥವಾ ಆತ್ಮ ಅಂತ ಏನು ಕರಿತೀವಿ, ಅದು ಹೊರಗಡೆ ಬಂದ ಮೇಲೆ ಈ ಲೋಕವನ್ನು ಹೊರತುಪಡಿಸಿ ಆ ಆತ್ಮದ ಲೋಕದ ಪ್ರಪಂಚವನ್ನ ದರ್ಶನ ಪಡೆದುಕೊಳ್ಳಲ್ಲ ಅಂತ ಅನ್ಸುತ್ತೆ ಎಂತ ಪ್ರಶ್ನೆ ಕೇಳ್ತಾ ಇದ್ರು ವೈದ್ಯ ಅಂದ್ರೆ, ನೀವು ಆತ್ಮ ಅಂತೀರಿ, ನಾನು ಅದನ್ನ ಮನಸ್ಸು ಅಂತ ಕರಿತೀನಿ, ಸರಿ, ಉಸಿರು ಅಂತ ಕರಿತೀನಿ. ಓಕೆ, ಎಸ್, ಉಸಿರು ಅಂತ ಕರಿತೀನಿ. ಓಕೆ. ಈ ನನ್ನೊಳಗಡೆ ಇರ್ತಕ್ಕಂಥ ಉಸಿರು ಹಾರ್ಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಹಾರ್ಟ್ ತಟಸ್ಥ ಆಗತ್ತೆ, ನಿಂತು ಬಿಡುತ್ತೆ. ಇನ್ನು ಉಸಿರು ಒಳಗಡೆ ಹೋಗಲ್ಲ. ಆ ಉಸಿರಿಂದಲೇ ಈ ಜಗತ್ತು ದೇಹ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ. ಅದ್ರಲ್ಲೂ ನೋಡಿ, ಸೈನ್ಸ್ಗಿಂತ ಬಲಾಢ್ಯವಾದ ನಮ್ಮ ಪ್ರಕೃತಿ ದೇವರು 76,000 ವೈರ್ ಕೊಟ್ಟಿದ್ದಾನೆ. ಕಣ್ಣು ಕೊಟ್ಟವನೇ, ಮೂಗು ಕೊಟ್ಟವನೇ, ಅವನಿಗೆ ಯಾರು ಹೇಳ್ಕೊಟ್ಟಿದ್ದು? ಇದೆಲ್ಲ ಕೊಟ್ಟಿದ್ದಾನೆ. ಬಾಯಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಏನಾರ ನಮ್ದು ಡೂಪ್ಲಿಕೇಟ್ ನಾಲಿಗೆ ಆಗ್ಬಿಟ್ಟು ಸುಟ್ಟೋಗ್ಬಿಟ್ಟಿರೋದೇನೋ, ಒಡೆದೋಗ್ಬಿಟ್ಟಿರೋದೇನೋ. ಅಂದ್ರೆ ಈ ಸೈನ್ಸ್ ಅನ್ನು ಮೀರಿದ್ದು ಒಂದು ಶಕ್ತಿ ಇದೆ, ಅಗಾಧವಾದ್ದು. ಈ ಪ್ರಕೃತಿ ನಮ್ಮಲ್ಲಿದೆ. ಆಗ ನೀವು ಉಸಿರು ಇಲ್ಲಿ ಬಂತಷ್ಟೇ, ಹೊರಗಡೆ ಬಂತು ಅಷ್ಟೇ. ಇಲ್ಲಿ ಒಳಗಡೆ ಹೋಗಿತ್ತು, ಈ ಹೊರಗಡೆ ಉಸಿರು ಹೋಗಿತ್ತು, ಒಳಗಡೆ ಇತ್ತು, ಹೊರಗಡೆ ಬಂತು, ನಿಂತೋಯ್ತು ಅಷ್ಟೇ. ನಮ್ದೊಂದು ಬೆಲೂನ್ ಅಷ್ಟೇ. ಸತ್ ಮೇಲೆ ನನ್ನ ಆತ್ಮ. ಹಾಗಾದ್ರೆ ಕೋಟಿ ಗಟ್ಟಲೆ ಜನ ಸತ್ತಿದ್ದಾರಲ್ಲ, ಅವ್ರ ಆತ್ಮ ಇದ್ದೀರಲ್ಲ, ಆತ್ಮ ಎಲ್ಲೋಗುತ್ತೆ? ನಾವೇ ಉಸಿರಾಡ್ಬೇಕು. ಪುನರಪಿ ಜನನಂ ಪುನರಪಿ ಮರಣಂ. ಖಂಡಿತ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ಹುಟ್ಟಿದ್ದಷ್ಟೇ ಗೊತ್ತು, ಮತ್ತೆ ಪುನರ್ಜನ್ಮದ ಮೇಲೂ ನಂಬಿಕೆ ಇಲ್ಲ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ ಅದ್ರ ಬಗ್ಗೆ? ಸೈನ್ಸ್ ಇನ್ನು ನನಗೆ ನನ್ನ ಪ್ರಕಾರ ನಂಬಿಕೆ ಇಲ್ಲ. ಯಾಕೆಂತಂದ್ರೆ ಸುಮಾರು ಜನ ಹಿಪ್ನೋಟೈಸ್ ಮಾಡ್ಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಏನಾಗಿದ್ರಿ ಅಂತೆಲ್ಲ ಹೇಳಿಸ್ತಾರಲ್ಲ. 100% ಬೋಗಸ್. ಚಾಲೆಂಜ್ ಮಾಡ್ತೀನಿ. ಹೌದಾ? ಚಾಲೆಂಜ್ ಮಾಡ್ತೀನಿ. ಅದು ಕೂಡ ಮಾನಸಿಕ ಸ್ಥಿತಿಗತಿಗಳ ಮೇಲೆ. ಪುನರಪೇನು ಪುನರ್ಜನ್ಮ ಆತ್ಮಗಳೊಂದಿಗೆ ಮಾತಾಡ್ತೀನಿ. ನಾನು ಈಗ ನಿಮ್ ಟಿವಿ ಮುಖಾಂತರ ಒಂದು ಚಾಲೆಂಜ್ ಮಾಡ್ತೀನಪ್ಪ. ನಿಜವಾಗ್ಲೂ ನಿಮ್ಗೆ ಆತ್ಮಗಳೊಂದಿಗೆ ಮಾತಾಡ್ತೀನಿ, ಸಂಭಾಷಣೆ ಮಾಡ್ತೀನಿ. ನಾನು ಬರೆಸ್ತೀನಿ ಅನ್ನೋದಾದ್ರೆ ಒಂದೇ ಒಂದು 12 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಒಂದು ಕೇಸ್, ಸೌಜನ್ಯ ಕೇಸ್, ಅವಳ ಆತ್ಮನ ಬರ್ಸ್ಬಿಟ್ಟು ಹಿಂಗಿಂಗೆ ಆಯ್ತು, ಇಂತಿಂತಾರೆ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಆತ್ಮ ಬರ್ಸಿ ಹೇಳಿಸ್ಬಿಟ್ರೆ ನಿಮಗೆ ಶರಣ ಆಗ್ಬಿಡ್ತೀನಿ. ಶಭಾಷ್. ಶರಣ ಆಗ್ಬಿಡ್ತೀನಿ. ಕೋಟಿಗಟ್ಟಲೆ ಜನ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗಿ, ದೈಹಿಕ ದೌರ್ಬಲ್ಯಕ್ಕೆ ಒಳಗೆ ಅವ್ರು ಸತ್ತಿರೋರೆಲ್ಲರೂ ಕೂಡ ಆತ್ಮಗಳಾಗಿ ಬರ್ಸ್ಬಿಟ್ಟಿದ್ರೆ ಇವತ್ತು ಪೊಲೀಸ್ ಆಗ್ಬೇಕಾಗಿತ್ತು, ವೈದ್ಯ CID ಆಗ್ಬೇಕಾಗಿತ್ತು. ಸರ್, ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆನಾ? ಅಂದ್ರೆ ಆ ತರದ ಖಂಡಿತ ಇಲ್ಲ. ಇದ್ದಿದ್ರೆ ಈ ದೆವ್ವಗಳ ಕೇಸ್ ಪತ್ತೆ ಹಚ್ಚೋದಕ್ಕೆ ಏನೋ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನ ನೋಡಿ, ದೆವ್ವನ
ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ, ಕಾನೂನು ಎವಿಡೆನ್ಸ್ ಕೇಳುತ್ತೆ. ನೀನ್ ಗೊತ್ತಿಲ್ಲದಲ್ಲ ಆತ್ಮದೊಂದಿಗೆ ಮಾತಾಡಿದ ಅಲ್ಲಿ ಮಾತಾಡಿದ ಅದೆಲ್ಲ ಬೋಗಸ್ ನಡೆಯ ನೀನ್ ಆಚರಿಕೆ ಅನ್ಸುತ್ತೆ. ಹೌದು, ಪ್ರಾಕ್ಟಿಕಲಿ ಬೇಕು, ಪ್ರಾಕ್ಟಿಕಲ್ ಬೇಕು, ಎವಿಡೆನ್ಸ್ ಬೇಕು. ಇವರು ಎವಿಡೆನ್ಸ್ ಇಲ್ದಲೆ ಗೊತ್ತಿಲ್ದಲೆ ನನಗೆ ಅರಿವಾಗುತ್ತೆ, ಹೌದು ನಿನ್ಗೆ ಹ್ಯಾಲಿಸಿನೇಷನ್ಗೊಳಗಾಗಿದ್ದು ನಿನ್ಗೆ ಅರಿವಾಗುತ್ತೆ, ನೀನ್ ಮಾನಸಿಕ ಖಿನ್ನತೆಗೊಳಗಾಗಿದ್ದು ನಿನ್ಗೆ ಅರಿವಾಗುತ್ತೆ. ನನ್ಗಾಗಲ್ಲ ರೀ. ಯಾರೋ ಒಬ್ಬ ವೈದ್ಯರು ಈ ಟಿವಿನಲ್ಲಿ ಕೂತ್ಕೊಂಡು ಯಾರೋ ಹೇಳ್ತಿದ್ರು ಜ್ಯೋತಿಷಿ ಅಂತೆ, ಅವರೆಲ್ಲ ಸಿನಿಮಾ ಗಿನ್ಮಾದಲ್ಲಿ ಎಲ್ಲ ಪಾತ್ರ ಮಾಡಿ ಆಗಿ ಅಲ್ಲೂ ಇಲ್ಲ ಆಗ್ಲಿಲ್ಲ ಅಂದಾಗ ಇನ್ನೊಂದು ಕಡೆ ಕೊನೆಗೆ ದೊಡ್ಡ ಘಟ್ಟ ಇದು ಜ್ಯೋತಿಷ್ಯ, ನಾನು ಬ್ರಹ್ಮಾಂಡ ಆಗ್ಬಿಟ್ಟಿದ್ದೀನಿ ಹಂಗಾಗಿದ್ದೀನಿ ಅಂತ ಎಲ್ಲ ಹೇಳಿದ್ಮೇಲೆ ಅವ್ರು ಹೇಳಿದ್ರು ನನಗೆ ಜ್ಯೋತಿಷ್ಯ ಜೊತೆಗೆ ಆತ್ಮದೊಂದಿಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ. ಹಾಗಾದ್ರೆ ನೀವೆಲ್ಲ ಈ ಆವೇಶಗಳನ್ನ ಪಡ್ಕೊ ಒಂದೊಂದು ವೇಷಗಳು ಅಲ್ಲೇ ನೀವು ಇರ್ಬೋದಾಗಿತ್ತು. ಈ ಜಾಗಕ್ಕೆ ಯಾಕೆ ಬಂದ್ರಿ ಜ್ಯೋತಿಷಕ್ಕೆ? ನನ್ನ ಪ್ರಕಾರ ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡೋಣ. ಜ್ಯೋತಿಷ್ಯ ಕಂಪ್ಲೀಟ್ಲಿ ಸುಳ್ಳು ಅಂತೀರ? ಜ್ಯೋತಿಷ್ಯ ಶಾಸ್ತ್ರ ಇದೆಯಲ್ಲ, ಅಗಾಧವಾದ ಒಂದು ಗಣಿತ, ಅದು ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್. ಅದ್ರ ಪ್ರಕಾರ ಅದು ಕಂಡು ಅದ್ರ ಬಗ್ಗೆ ಸಂಶೋಧನೆ ಆಗ್ತಲೇ ಇದೆ ನಿರಂತರ. ಜ್ಯೋತಿಷಿ ಇದ್ದಾರಲ್ಲ 99 ಜನ ಬೋಗಸ್. ಹೇಗಂತಂದ್ರೆ ನಾನು ಸುಮಾರು ಜನ ಜ್ಯೋತಿಷಿಗಳನ್ನು ನೋಡಿದ್ದೀನಿ ಸರ್. ನಿಜವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರಾವೃತವಾಗಿ ಅಧ್ಯಯನ ಮಾಡಿದವರು ಇವತ್ತು ಕಾಸಿಗೆ ಜ್ಯೋತಿಷ್ಯ ಹೇಳಲ್ಲ ಸರ್. ಮನೆಯಿಂದ ಹೊರಗಡೆ ಬರಲ್ಲ, ಅದೇ ಟಿವಿಗೆ ಬಂದು ಕೂತ್ಕೊಳ್ಳಲ್ಲ, ಯಾರು ತಗೊಳ್ಳಲ್ಲ. ಮುಖ ನೋಡಿ ಇಂಥವ್ರಿಗೆ ಹೇಳ್ಬೇಕು ಅಂತ ಅನ್ಸುತ್ತೋ ಅಂತವ್ರಿಗೆ ಹೇಳ್ತಾರೆ. ಎಸ್, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಅವ್ರಿಗೊಂದು ರೀತಿಯ ಜ್ಞಾನ ಇದೆ. ಈಗ ಹುಲಿಕಲ್ ನಟರಾಜ್ ಎಲ್ಲರ ಪವಾಡ ಆದ್ರೆ ಅಲ್ಲಿ ಹೋಗಿ ಸಂಶೋಧನೆ ಮಾಡ್ತಾರೆ, ಹಿಂಗೆ ಇದೆ ಅಂತ ಯಾಕೆ ಹೇಳ್ತಾರೆ? ನನಗೇನೋ ಒಂದಿಷ್ಟು ಜ್ಞಾನ ಇದೆ, ಅನುಭವದ ಮೇಲೋ ಇನ್ನೊಂದ್ರ ಮೇಲೋ ಮಾಡ್ಕೊಂಡಿದ್ದೀನಿ. ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವ್ನು ಹಿಂಗೆ ಮಾತಾಡ್ತಾ ಇದ್ದಾನೆ, ಇಲ್ಲೇ ದ್ವಂದ್ವ ಇದೆ, ಇಲ್ಲೇ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ಇಲ್ಲೇ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ, ಇಲ್ಲೇ ಸ್ವಾರ್ಥ ಇದೆ ಅಂತ ಹೇಳ್ಬೋದು ನಾವು. ಯಾಕೆ? ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಅದರಿಂದ ಈ ಪುನರ್ಜನ್ಮ ಜನ್ಮಾಂತರ ಇದು ಹೇಳ್ಕೊಂಡು ಬೋಗಸ್ ಮಾಡ್ತಾ ಇದ್ದಾರಲ್ಲ. ಆಮೇಲೆ ಅಪ್ಪುನು ಬೇರೆ ತಗೊಂಡ್ಬಿಟ್ರು, ನಾನು ಅಪ್ಪು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ, ಅದನ್ನು ಸೈನ್ಸ್ ಈ ವಸ್ತುಗಳ ಮುಖಾಂತರ ಮಾತಾಡ್ಸಿದ್ರು, ಅದು ಡೂಪ್ಲಿಕೇಟ್ ಅಂತ ತೋರಿಸ್ಕೊಟ್ವಿ. ಈ ಜನ ಏನಾಗುತ್ತೆ ಅಂದರೆ ಪ್ರಚಾರಕ್ಕೋಸ್ಕರ ಸತ್ಯನ ಸುಳ್ಳನ್ನು ಸತ್ಯ ಅಂತ ವಾದ ಮಾಡ್ತಾ ಮಾಡ್ತಾ ಆ ಸುಳ್ಳನ್ನೇ ಸತ್ಯ ಅನಿಸ್ಬಿಡ್ತಾರೆ. ನಾನೇ ಸರಿ ಅನ್ನೋ ಬರದಲ್ಲಿ ಬಂದ್ಬಿಡ್ತಾರೆ. ನಾನು ಅದಕ್ಕೆ ಹೇಳಿದ್ದು, ಹುಲಿಕಲ್ ನಟರಾಜ್ ಹೇಳಿದ್ದು ಸುಳ್ಳು ಸತ್ಯ ಅಂತಲ್ಲ, ಸುಳ್ಳು ಅಂತಲ್ಲ, ಅನಾಲಿಸಿಸ್ ಮಾಡುವ ಕೆಪಾಸಿಟಿ ನಿಮ್ಗಿರುತ್ತೆ. ಹಾಗಾದ್ರೆ ಅದೆಲ್ಲ ಆತ್ಮಗೀತ್ಮ ಇದು ನಾನು ಜನ್ಮಾಂತರ ಪುನರ್ಜನ್ಮ ಅದು ಎಲ್ಲ ಮಾಡ್ಬಿಟ್ರೆ ಏನ್ ಬೇಕಾದ್ರೆ ಇವತ್ತು ಪೊಲೀಸ್ ಬೇಕಾಗಿರ್ಲಿಲ್ಲ, ಅದು BNS ಸೆಕ್ಷನ್ ಬೇಕಾಗಿರ್ಲಿಲ್ಲ, IPC ಸೆಕ್ಷನ್ ಬೇಕಾಗಿರ್ಲಿಲ್ಲ, ಯಾರೇನ್ ಬೇಕಾದ್ರೂ ಆಗ್ಬೋದಿತ್ತು. ವೈದ್ಯ ನನಗೆ ಯೋಚನೆ ಮಾಡೋದು 17ನೇ ಶತಮಾನದಲ್ಲಿ ಈ ಜಗತ್ ತುಡ್ದಾಗ್ಲಿಂದ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣ ಮಾತನಾಡ್ತಾ ಗೆಲ್ತಾರೆ, ಬುದ್ಧ ಮೌನವಾಗಿ ಗೆಲ್ತಾರೆ. ಬಸವಣ್ಣ 12ನೇ ಶತಮಾನದ ಕಳಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಅಂತ ಹೇಳಿದ್ರಲ್ಲ, ನಾವು ಬಯಾಟ್ ಮಾಡ್ತೀವಿ. ಬಸವಣ್ಣನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಸವಣ್ಣನ ಫೋಟೋ ಇಟ್ಕೊಂಡು ಮಾಡ್ತೀವಿ. ನಿಜವಾಗ್ಲೂ ನೀವು ಬಸವಣ್ಣನ ಅನುಯಾಯಿಗಳಾಗಿದ್ದರೆ, ಅಭಿಮಾನಿಗಳ ಮೇಲೆ ನನ್ನ ನಂಬಿಕೆ ಇಲ್ಲ, ಅನುಯಾಯಿಗಳಾಗಿದ್ದರೆ ಕಳಬೇಡ ಅಂತ ಒಂದೇ ಒಂದು ಮಾತನ್ನ ಮೈಗೂಡಿಸ್ಕೊಂಡ್ರೆ IPC ಸೆಕ್ಷನ್ ಬರ್ತಿರ್ಲಿಲ್ಲ, ಪೊಲೀಸ್ ಬರ್ತಿರ್ಲಿಲ್ಲ, 420 ಕೇಸ್ ಬರ್ತಿರ್ಲಿಲ್ಲ, 501 420 ಕ್ರೈಮ್ ಇಲ್ಲ. ಸೇಮ್ ಆಸ್ ಇಟ್ ಈಸ್ ಇದೆ. ಧರ್ಮ ಇದು ನಿಜವಾದ ಧರ್ಮ. ಕೊಳಬೇಡ ಅಂತ ಒಂದು ಮೈಗೂಡಿಸ್ಕೊಂಡಿದ್ರೆ ಜೈಲೇ ಬರ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇಲ್ಲೇ ನೋಡಿ ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ. ಇನ್ನೊಬ್ಬರಿಗೆ ಅಪಮಾನ ಮಾಡೋದು ಮಾಡಬೇಡ. ಯಾವ ಬಸವಣ್ಣ ಧರ್ಮ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಅನ್ನೋ, ಈಗ ಅದೇ ಜನ ಬಸವಣ್ಣನ ಮೂರ್ತಿ ಮಾಡ್ತಾ ಇದ್ದೀರಿ. ನೀವು ಬದ್ಲಾದ್ರ? ಬುದ್ಧ ಮೌನವಾಗಿ ಗೆದ್ರು, ಮೌನವಾಗಿ ಜಗತ್ತನ್ನ ಗೆಲ್ತಾರೆ. ತ್ಯಾಗ ಮಾಡಿದ್ರು. ದುರಾಸೆಯೇ ಅತಿಯಾಸೆಯೇ ದುಃಖಕ್ಕೆ ಮೂಲ. ಇದೊಂದು ರೀ
ಆದ್ರೆ ಇವತ್ತು ಬುದ್ಧನ ಹೆಸರು ಬಸವಣ್ಣನ ಹೆಸರಲ್ಲಿ ಸೀಟ್ ಬೇಕು ಅಂತಾರೆ, ಸೀಟ್ ಬೇಕು, ಅದೇ ಆ ಫೋಟೋ ಇಟ್ಕೊಂಡು ಕುರ್ಚಿ ಅಧಿಕಾರ ಮಾಡ್ತೀರಿ. ಕುರ್ಚಿ ಬೇಕು ಅಂತಾರೆ. ಬಿಟ್ಟು ಹೊರ ಬನ್ನಿ ಅಂತ ಅಂದ್ರು ಬುದ್ಧ. ಲೋಭ ಮೋಹಗಳಿಂದ ಬಿಟ್ಟು ಹೊರ ಬನ್ನಿ ಅಂದ್ರು. ಅಂದ್ರೆ ನಾವೊಂದು ಐಕಾನ್ ಅಂತ ಇಟ್ಕೊಂಡು ಏನೇನ್ ಬೇಕಾದ್ರು ಮಾಡಬಹುದು ಅಂತ ಐಕಾನ್ ಆಗಿ ತಗೊಂಡಿದ್ದಾರೆ, ತಗೊಂಡ್ಬಿಡೋದು ಐಕಾನ್. ಅದೇ ನಾನು ಅಧಿಕಾರ ಬೇಕು ನನಗೆ ಅಷ್ಟೇ. ಎಥಿಕ್ಸ್ ಇಲ್ಲ. ಎಥಿಕ್ಸ್ 100 ಜನ ಇಲ್ಲಿದ್ದಾರೆ ಅಂದ್ರೆ ಒಂದಿಷ್ಟು ಹುಡುಕ್ಬೇಕಾಗತ್ತೆ ನಾವು, ಒಂದಿಷ್ಟು ಜನ. ಹಾಗಂತ ಇಲ್ಲ ಅಂತಲ್ಲ, ಇದ್ದಾರೆ. ನೀವು ಅವತ್ತು ಹೇಳಿ ಸ್ವಾಮೀಜಿಗಳು, ಯತಿವರ್ಯರು, ಮೌಲಿಗಳು, ಫಾದರ್ಸ್ಗಳು ಒಳ್ಳೊಳ್ಳೆಯವರಿದ್ದಾರೆ, ನಿಜವಾಗ್ಲೂ ಒಳ್ಳೊಳ್ಳೆಯವರಿದ್ದಾರೆ. ಅವರ ಕಾಲಿಗೆ ಇವತ್ತು ನಮಸ್ಕಾರ ಮಾಡ್ಕೊಡ್ತೀನಿ ನಾನು. ಒಳ್ಳೊಳ್ಳೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ, ಅವ್ರು ಚರ್ಚೆ ಮಾಡ್ತಾರೆ. ನಿಜವಾಗ್ಲೂ ಒಬ್ಬ ಸ್ವಾಮೀಜಿ ಯತಿವರ್ಯ ನನಗೆ ಹೇಳಿದ್ರು, ಹುಲಿಕಲ್ಲವರೇ, ನಿಜವಾದ ನಮ್ಮ ಸಮಾಜದ ನಮ್ಮ ಧರ್ಮದ ಕೊಳೆಯನ್ನು ತೊಳಿತಾರ ನೀವೇ, ನಾವು ಕಾವಿ ಬಟ್ಟೆ ಹಾಕೊಂಡು ತೊಳಿಯೋಕ್ಕಾಗಿಲ್ಲಪ್ಪ ಅಂತಾರೆ. ಇದು ಅರ್ಥ ಆಗುವ ಪ್ರಜ್ಞಾವಂತ ಮನಸ್ಸುಗಳಿಗೆ ಅರ್ಥ ಆಗತ್ತೆ. ಈ ಮೋಸ ಮಾಡುವ ಮನಸ್ಸುಗಳು ಇಲ್ಲೆಲ್ಲೋ ಕೆಳಗಡೆ, ಅವ್ರ ಕೆಳಗಡೆ ಇದ್ದಂಥ ಜನಗಳನ್ನ ಇಟ್ಕೊಂಡು ಅಪಪ್ರಚಾರ ಮಾಡಿಕೊಂಡು ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇರ್ಲಿ ಬಿಡಿ, ಅವ್ರನ್ನ ಬೇಡ ಅನ್ನೋದು ಬೇಡ, ನಾವು ಗಟ್ಟಿಯಾಗೋಣ. ಹತ್ತಿರ್ಲಿ ಕಣ್ಣೀರಿಟ್ಟು ಹಿಂಗೆ ಮಾಡ್ಕೊಂಡು ಮಾಡ್ತಿದ್ರು ಅಂತ ಓಪನ್ ಆಗಿ ಹೇಳಿದೆ. ಹಿಂಗಂದ್ರೆ ಹಲ್ಲುಯ್ಯ ಅಂದ್ಬಿಟ್ರೆ, ದೇವ್ರ ಕಾಲು ಬರೋದಾದ್ರೆ, ಕಣ್ಣು ಬರೋದಾದ್ರೆ, ಹಿಂಗೆ ಏನು ಕುಂಟ್ಕೊಂಡು ಎತ್ಕೊಂಬಂದ್ಬಿಟ್ರೆ, ಹಿಂಗೆ ಅಂದ್ಬಿಟ್ರೆ ದಿಸ್ ಈಸ್ ಮಾಸ್ ಹಿಸ್ಟೀರಿಯಾ. ಜನ ಅವ್ರ ಕಡೆಯೇ ಡ್ರಾಮಾ ಮಾಡಲಿಕ್ಕೆ ಮಾಡುವಂಥ ಅಗಲ್ ಡ್ರಾಮಾ ಇದು, ಮತಾಂತರದ ಡ್ರಾಮಾ ಇದು. ನಿಜವಾಗ್ಲೂ ಹಿಂಗಂದ್ರೆ ಕಣ್ಣು ಬರುತ್ತೆ ಅನ್ನೋದಾದ್ರೆ ಎಲ್ಲ ಫಾದರ್ ನಿಂತ್ಕೊಳ್ಳಿ, ಅಷ್ಟು ಜನ ಕಣ್ಣು ಕೊಟ್ಬಿಡ್ಲಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಡೋಣ, ಆಸ್ಪತ್ರೆ ಕ್ಲೋಸ್ ಮಾಡ್ಬಿಡೋಣ. ನಾನೊಬ್ಬನ ಕರ್ಕೊಂಬಂದೆ, ಮೈ ಮೇಲೆ ಹಿಂಗೆ ಬಂದಂಗೆ ಮಾಡಿದೆ, ಹಸಿರು ಮೆಣಸಿನ್ಕಾಯಿ ತಿನ್ನಿಸ್ದೆ, ನಿಮ್ಮಿದ್ರೆ ಬಿಡಿಸಿ ಅಂತ ಅಂದೆ. ನಾನು ಶೇಕ್ ಮಾಡಿಬಿಟ್ರು ಕ್ಯಾಮ್ರಾದಲ್ಲಿ. ಬೈಬಲ್ಲು ಓದಿದ್ದೀನಿ, ಕುರಾನು ಓದಿದ್ದೀನಿ, ಎಲ್ಲ ಧರ್ಮದಲ್ಲೂ ಕೂಡ ಇದೆ. ಒಂದಿಷ್ಟು ನರಕನೂ ತೋರಿಸಿದ್ದಾರೆ, ಸ್ವರ್ಗನೂ ತೋರಿಸಿದ್ದಾರೆ. ದೀಪ ಯಾವತ್ತೂ ನಾನು ಬೆಳಗ್ತಾ ಇದ್ದೀನಿ ಅಂತ ಜಂಬ ಕೊಚ್ಕೊಳ್ಳಿಲ್ಲ. ದೀಪದ ಕೆಳಗಡೆ ಕತ್ತಲೆ ಇದ್ದೇನೆ. ಇದು ಒಂದು ಕರ್ಪೂರ ಇದೆ, ಉರಿತಾ ಇದೆ. ನಾನು ಧರ್ಮದಲ್ಲಿರುವ ಕಸವನ್ನು ತೊಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಹೀಗೆ ನನ್ನನ್ನು ನಾನು ದಹಿಸ್ಕೊತಲೇ ಇದ್ದೀನಿ. ಇದನ್ನು ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ.